ಕಲಬುರಗಿ ನಗರದ ಓಂ ನಗರ ಉಪನಗರದಲ್ಲಿ ಹಿಂದೂ ಮಹಾಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಹಿಂದೂ ಮುಖಂಡರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಭಾಗವಹಿಸಿ ಗಮನವನ್ನು ಸೆಳೆದರು. ಕಾರ್ಯಕ್ರಮವನ್ನು ಅದ್ದೂರಿ ಮೆರವಣಿಗೆ ಮೂಲಕವಾಗಿ ಅದ್ದೂರಿ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಅಪ್ಪಾರಾವ್ ದೇವಿ ಮುತ್ಯ ಲಿಂಗರಾಜ್ ಸಿರ್ಗಾಪುರ ಸೇರಿದಂತೆ ಅನೇಕರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಅಪ್ಪಾರಾವ್ ದೇವಿ ಮುತ್ಯ ಅವರು ಹಿಂದುತ್ವ ಉಳಿಯಬೇಕಾದರೆ ಮಾಡಬೇಕಾದ ಕೆಲಸದ ಬಗ್ಗೆ ತಿಳಿಸಿದರು. ಭಾರತ್ ಮಾತಾ ಕಿ. ಎಷ್ಟು ಮಂದಿ ಕೈ ಎತ್ತಿ ಜೇ ಹೊಡೆದ್ರಿ, ಎಷ್ಟು ಮಂದಿ ತಲೆ ತೆಳಕ್ಕೆ ಹಾಕಿ ಕುಂತ್ರಿ, ಎಷ್ಟು ಮಂದಿ ಅಲ್ಲಾರ್ದವ್ರೆ ಕುಂತ್ರಿ. ಸಂಖ್ಯಾಬಲದೊಳಗೆ ಬರೇ ಕೇಸರಿ ಬಣ್ಣದ ಶಾಲ ಕಂಡೊಟ್ಟು ಗರ್ಜನೆ ಇರಬೇಕು, ಗರ್ಜನೆ ಇರಬೇಕು. ಬಲೋ ಭಾರತ್ ಮಾತಾ ಕಿ. ನೋಡು, ಕೈಗಳು ಎತ್ತರೆ ಎದುರು ಬಂದವ್ರು ಅಂಜಬೇಕು. ಇಲ್ಲಿ ಘೋಷಣೆ ಹೊಡ್ಲಿಕ್ಕೆ ಕೈ ಹೇಳಿಲ್ಲ ಅಂದ್ರೆ ಮುಂದೆ ಹಂಗೆ ಕೈ ಹೇಳ್ತಾವ. ಇಷ್ಟೋ ತನಕ ಚರ್ಚೆ ಮಾಡಿದ್ರೆ ನಾವು ಏನಾಗಬೇಕಂತೇಳಿ, ಹೌದಲ್ಲ? ನಾಯಿ ಕುನಿ ಧ್ವನಿ ಇರಬಾರ್ದು, ಹುಲಿ ಸಿಂಹದ ಗರ್ಜನೆ ಇರಬೇಕು, ಹೌದಲ್ಲ? ಎಷ್ಟು ಸಲ ಭಾರತ್ ಮಾತು ತಂದೇವ್ರಿ? ಎಷ್ಟು ಸಲ ಹೊಡೆದು? 2 ಸಲ. ಎಷ್ಟು ಸಲ ಹೊಡಿಬೇಕು? ಬೋಲೋ ಭಾರತ್ ಮಾತಾ ಕಿ. ವಾ, ಎಷ್ಟು ಚಂದ ಕಾಣಿಸ್ತದ. ಕೈ ಎತ್ತಿದ್ರೆ ಆಕಾಶದ ಮೇಲಿನ ಹಂಸು ಪಕ್ಷಿ ಹಾರದಂಗೆ ಕಾಣಿಸ್ತದೆ, ಹೌದಲ್ಲ? ಹಾಂ, ತಂದೆ ತಾಯಿಗಳೇ, ಬಹಳಷ್ಟು ಸಮಯ ಆಗಿದೆ. ಆದ್ರೂ ಕೂಡ ದೇಶಕ್ಕಾಗಿ, ನಾಡಿಗಾಗಿ, ರಾಷ್ಟ್ರಕ್ಕಾಗಿ, ಧರ್ಮಕ್ಕಾಗಿ, ಮಾನವೀಯ ಮೌಲ್ಯಕ್ಕಾಗಿ, ನಮ್ಮ ಹಿಂದುತ್ವಕ್ಕಾಗಿ ನಾವು ಬದುಕಬೇಕು, ಬದುಕಿಸ್ಬೇಕು. ನಾವು ಇನ್ನೂ ಬದುಕದೇ ಕಲ್ತಿಲ್ಲ. ಬದುಕ್ಸೋದು ಹೆಂಗೆ ಕಲಿತೇವೆ? ಸ್ವಲ್ಪ ನಮ್ಮ ಮಾನದಂಡನೆ ಹಾಕ್ಕೊಳ್ಬೇಕು. ಈ ಮಾತಿನ ಮೇಲೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಬದು ಬಿಟ್ಟೇವಂತಂದ್ರೆ ಮುಂದೆ ಉತ್ತರ ಸಿಗಂಗಿಲ್ಲ, ಮುಂದೆ ಉತ್ತರ ಸಿಗಂಗಿಲ್ಲ. ಅದಕ್ಕೆ ಎಲ್ಲ ವೇದಿಕೆಗಳು, ಆಧ್ಯಾತ್ಮಿಕ ವೇದಿಕೆ ಇರಲಿ, ಧರ್ಮದ ವೇದಿಕೆ ಇರಲಿ, ರಾಷ್ಟ್ರದ ವೇದಿಕೆ ಇರಲಿ, ಜನಜಾಗೃತಿಯ ವೇದಿಕೆ ಇರಲಿ, ವೇದಿಕೆಗಳಾಗಿ ಉಳಿಬಾರ್ದು. ಗೊತ್ತಾಯ್ತಾ ಹೇಳಿದ್ದು? ಈಗೇನು ಮಾಡೋರು? ಇದು ಮುಗಿದ ಬಳಕ ಜಯನಗರದೊಳಗೆ, ಶಿವನಗರದೊಳಗೆ, ಶಿವನ ಗುಡಿ ಒಳಗೆ RSS ಸಮ್ಮೇಳನ ಇಟ್ಟರು, ಚೆಂದ ಮಾತಾಡಿದ್ರು, ಪ್ರಸಾದ ಚೆಂದಾಗಿತ್ತು. 100 ಮಂದಿ ಬಂದಿರು, 200 ಮಂದಿ ಬಂದಿರು, ಹಿಂಗೆ ನಾನು 4 ಮಂದಿ ಬರಬೇಕಾಗಿತ್ತು, ಜನ ಹೆಚ್ಚು ಬಂದಿತ್ತು. ಇಷ್ಟೇ ಚರ್ಚೆ. ಇದು ಮುಗಿದ ಬಳಕ, ಇಷ್ಟು ಮುಗಿದ ಬಳಕ ಮನ್ಯಾಗ ಹೋಗಿ ಇಷ್ಟೇ ಚರ್ಚೆ ಅಲ್ಲ. ಪೇಪರ್ದಾಗ ಫೋಟೋ ಚೆಂದ ಬಂತು, ಜರ ಅವ ಹಿಂದೆ ಬಿದ್ದಿನ ಮುಂದೆ ಬಿದ್ದ ಅವನದೇ ಕಾರ್ಬಾರ್ ಮಾಡ್ದ. ನಾವು ರೊಕ್ಕ ಕೊಟ್ಟಿದ್ದೆವು, ಅವ ಅನಮತ್ಲೆ ಬಂದು ಫೋಟೋ ತೆಗೆಸ್ಕೊಂಡು. ಇದೇ ಚರ್ಚೆ ಅಲ್ಲ? ಇದೇ ಚರ್ಚೆ ಅಲ್ಲ ಅಣ್ಣ ತಮ್ಮದರೆ, ತಾಯಿ ತಂದೆಗಳೇ? ಆದರೆ ಹಂಗಲ್ಲ. ಇನ್ನೊಂದು RSS ಪದ್ಧತಿ ಅದ. ನಮ್ಮ ಅಯೋಧ್ಯೆಯೊಳಗೆ ಇರ್ತಕ್ಕಂಥ ಕಾರ್ಯದ ಗೋಪಾಲ್ಜಿಯವರಿಗೆ ನಮಗೂ ಬಹಳಷ್ಟು ಆತ್ಮೀಯಂತ ಅವಿನಾವ ಬಹಳ ಸಂಬಂಧ ಅದ. ಈ ಸಂದರ್ಭದಲ್ಲಿ RSS ವಕ್ತಾರರು ಮಾತನಾಡಿದರು. ನಾವು ಎದ್ದು ನಿಲ್ಲಬೇಕು. ಅದಕ್ಕೆ ರಾಮ ಕೃಷ್ಣನೇ ಕಾರಣ ಅಂತ. ಎಲ್ಲೆಲ್ಲಿ ಅನ್ಯಾಯ ಆಗಿರ್ತದ, ಎಲ್ಲೆಲ್ಲಿ ಅಧರ್ಮ ಇರ್ತದೋ ಅಧರ್ಮವನ್ನು ನಾಶ ಮಾಡ್ತಕ್ಕಂಥದ್ದು ರಾಮಕೃಷ್ಣರು ಮಾಡಿಲ್ವಾ? ಕೈ ಕಟ್ಕೊಂಡು ಕೂತ್ರ ಇಲ್ಲ.
ಅಧರ್ಮ ಆದಾಗ ಅಧರ್ಮವನ್ನು ನಾಶ ಮಾಡ್ತಕ್ಕಂಥದ್ದು ನಮ್ಮ ದೇವಾನುದೇವತೆಗಳು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಹಿಂದೂ ಯಾವುದೇ ದೇವತೆಯವರು ತಮ್ಮ ಕೈ ಬರೆಗೈ ನಿಂತೇ ಇಲ್ಲ. 10 ಕೈಗಳಿದ್ರೆ 10 ಒಂದು ಕೈ ಮಾಡಿದ್ರೆ ಇನ್ನ 9 ಕೈಯಲ್ಲಿ ಶಸ್ತ್ರಗಳು ಹಿಡಿದುಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಅಹಿಂಸಾ ಪರಮೋ ಧರ್ಮ ಚೆನ್ನಾಗಿದೆ. ಅಧರ್ಮದ ಕೈ ಮೇಲೆ ಇದ್ದಾಗ ನಾವು ನಮ್ಮ ದೇವಾನುದೇವತೆಗಳು ಹಾಕೊಟ್ಟಿರ್ತಕ್ಕಂಥ ನೀತಿ ಇದೆ, ಆ ನೀತಿಯ ಪಾಲನೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥದ್ದು. ನಮ್ಮ ಎದುರುಗಡೆನೆ ನಮ್ಮ ತಾಯಂದರಿಗೆ ಮೇಲೆ ದಬ್ಬಾಳಿಕೆ ನಡೆಯುವಂಥ ಸಂದರ್ಭದಲ್ಲಿ ಕಣ್ಮುಚ್ಕೊಂಡು ಕೂಡಬೇಕಾ? ಕಣ್ಮುಚ್ಕೊಂಡು ಕೂತ್ರೆ ಅದು ನಮ್ಮ ದೇವಾನುದೇವತೆಗಳಿಗೆ ಮಾಡಿರ್ತಕ್ಕಂಥ ಅಪಮಾನ. ಅದ್ರ ಬದಲಾಗಿ ತಕ್ಕವಾಗಿರ್ತಕ್ಕಂಥ ಶಾಸ್ತಿ ನೀಡ್ತಕ್ಕಂಥದ್ದು ಅದು ಹಿಂದುವಿನ ಕರ್ತವ್ಯ ಅನ್ನುವಂಥದ್ದು. ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಹೇಳಿದಾನೆ, ಯದಾ ಯದಾ ಹಿ ಧರ್ಮಶ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ ತದಾತ್ಮಾನಂ ಸೃಜಾಮ್ಯಹಂ ಅನ್ನುವಂಥ ನೀತಿ ಪ್ರತಿಯೊಬ್ಬ ಹಿಂದೂ ಕೂಡ ನೋಡಬೇಕು. ಇಲ್ಲೇ ಇದ್ದಾಗ ಇವತ್ತಿನ ಪರಿಸ್ಥಿತಿ, ಕಾಶ್ಮೀರದ ಹಿಂದೂಗಳಿಗಾಗಿರ್ತಕ್ಕಂಥ ಪರಿಸ್ಥಿತಿ, ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ನೋಡಿದಾಗ ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ನಾವು ಅದೇ ರೀತಿಯಾಗಿ ಮೈ ಮರೆತು ನಿದ್ದೆಗೆ ಜಾರಿದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳಿಗಾಗಿರ್ತಕ್ಕಂಥ ಪರಿಸ್ಥಿತಿ ಭಾರತದಲ್ಲಿ ಆಗ್ಲಿಕ್ಕೆ ಏನು ಬಹಳ ದಿನಗಳು ಬೇಕಾಗಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಗುರ್ತೇ ಇದೆ. ನಾವು ಕೇವಲ ಜಾತಿ 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 ಗಡಿ ಭಾಷೆ ಇವುದರಲ್ಲಿ ನಾವು ಕುಂತೇವು ಅಂತಂದಾಗ ಹಿಂದೂ ಸಮಾಜವನ್ನು ಯಾರು ಕಾಪಾಡಬೇಕು? ಈ ಹಿಂದೂ ಸಮಾಜವನ್ನು ಕಾಪಾಡಬೇಕು ಅಂತಂದಾಗ ಎಲ್ಲ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು. ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ಅಧರ್ಮದ ವಿರುದ್ಧ ಹೋರಾಟ ಮಾಡಬೇಕು. ಅಧರ್ಮದ ವಿರುದ್ಧ ಎದೆ ಎತ್ತಿ ತೊಡೆ ತಟ್ಟಿ ನಿಂತಾಗ ಮಾತ್ರ ಈ ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅದರ ವಿಶೇಷತೆ ಬಗ್ಗೆ ಮುಖಂಡರಾದ ಲಿಂಗರಾಜ್ ಸಿರ್ಗಾಪುರ್ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಜಯನಗರ ಶಿವಮಂದಿರದಲ್ಲಿ ಹಿಂದೂ ಸಮ್ಮೇಳನ ಬಹಳ ಅತ್ಯಂತ ಯಶಸ್ವಿ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಈಗಾಗಲೇ ಮುಕ್ತಾಯಗೊಂಡದೆ. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿದ್ದಂಥ ಹನುಮಾನ್ ಟೆಂಪಲ್ನಲ್ಲಿ ನಾವೆಲ್ಲರೂ ಸೇರಿ ಅಲ್ಲಿಂದ ಒಂದು ಶೋಭಾಯಾತ್ರೆ ಮಾಡಿ, ಆ ಶೋಭಾಯಾತ್ರೆಗೆ ನಮ್ಮ BJPಯ ನಗರಾಧ್ಯಕ್ಷರು ಮತ್ತು ಯುವ ಮುಖಂಡರಾದಂಥ ಚಂದು ಪಾಟೀಲ್ ಅವರು ಬಂದು ಚಾಲನೆ ಕೊಟ್ಟು ತದನಂತರ ನಾವು ಎತ್ತಿನ ಬಂಡೆ ಮತ್ತು ಇತರೆ ಸಾಮಗ್ರಿಗಳ ಜೊತೆಯಾಗಿ ಮತ್ತು ತಂಡೋಪತಂಡವಾಗಿ ಮಹಿಳೆಯರಿರ್ಬೋದು, ಇವತ್ತು ಪುರುಷರಿರ್ಬೋದು ಮತ್ತು ಸಾರ್ವಜನಿಕರು ಮತ್ತು ಯುವಕರು, ಅದೇ ರೀತಿ ಮಕ್ಕಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ನಮ್ಮ ಸಮ್ಮೇಳನವನ್ನು ನಡೆಸ್ಕೊಟ್ರೆ. ಇದಕ್ಕೂ ಮೊದಲು ನಾನು ಹೇಳಿದ ಹಾಗೆ ಶೋಭಾಯಾತ್ರೆ ಕೂಡ ಬಹಳ ಅತ್ಯಂತ ಭರ್ಜರಿಯಾಗಿ ನಡೀತು. ಸುಮಾರು 1.5 ತಾಸಿಗಿಂತ ಹೆಚ್ಚಿಗೆ ಎಲ್ಲ ಬಡಾವಣೆಗಳಿಂದ ಬಂದಂಥ ಸ್ವಸ್ತಿಕ್ ನಗರ್ ಇರ್ಬೋದು, ಪೂಜಾ ಕಾಲನಿ ಇರ್ಬೋದು, ಜಯನಗರ ಇರ್ಬೋದು, ವಿಶ್ವೇಶ್ವರಯ್ಯ ಕಾಲನಿ ಇರ್ಬೋದು, ಡಾಕ್ಟರ್ಸ್ ಕಾಲನಿ ಇರ್ಬೋದು, ಯಮುನಾ ನಗರ್ ಇರ್ಬೋದು, ಜಾಗೃತಿ ಕಾಲನಿ ಇರ್ಬೋದು, ಅದೇ ರೀತಿ ತಿಲಕ್ ನಗರ್ ಇರ್ಬೋದು, ಎಲ್ಲ ಬಡಾವಣೆಯಿಂದ ಸುಮಾರು ಏನು ಓಂ ಉಪನಗರ ಅಂತ ಹೇಳಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಬಡಾವಣೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು, ಮಹಿಳೆಯರು ಭಾಳಷ್ಟು ಆಸಕ್ತಿಯಿಂದ ಪಾಲ್ಗೊಂಡಿದ್ದಕ್ಕಾಗಿ ನಾನು ಅವರಿಗೆ ಅನಂತ ನಾನು ಅಭಿನಂದನೆ ಹೇಳ್ತೀನಿ. ಈ ಒಂದು ಸಮ್ಮೇಳನ ಮಾಡೋ ಉದ್ದೇಶ ಇಷ್ಟೇ, ಏನಪ್ಪ ಅಂತಂದ್ರೆ ನಮ್ಮ ಭಾರತ ಅಖಂಡವಾಗಿ ಉಳಿಬೇಕು, ಹಿಂದುತ್ವ ಅಂಬೋದು ಉಳಿಬೇಕು ಮತ್ತು ಹಿಂದುತ್ವದಲ್ಲಿ ಮತ್ತು ಜಾಗೃತಿ ಮೂಡಿಸುವ ಮೂಲಕ ಎಲ್ಲರಲ್ಲೂ ಕೂಡ ಒಂದೇ ಭಾವನೆ, ಒಂದೇ ಧರ್ಮ, ಒಂದೇ ಭಾವನೆ ಎಂಬ ಒಂದು ಸಹೋದರತ್ವವನ್ನು ಬೆಳೆಸೋಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದು ಶೋಭಾಯಾತ್ರೆ ಬಂದು ಇಲ್ಲಿ ಸಮಾಪ್ತಿಗೊಂಡು ನಂತರದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಶ್ರೀನಿವಾಸ ಅಡಿಗಿ ಮಹಾಲಕ್ಷ್ಮಿ ಶಕ್ತಿ ಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿಮೂರ್ತಿ ಅವರು ಉದ್ಘಾಟನೆ ಮಾಡಿದರು. ಅವರು ಕೂಡ ಈ ಒಂದು ಆಶೀರ್ವಚನ ಭಾಷಣ ಕೂಡ ಮಾಡಿದರು. ಅದೇ ರೀತಿ ನಮ್ಮ ಕುಸನೂರಿನ ತಾಂಡಾದ ಮುತ್ತೇರಿರ್ಬೋದು, ಕುಸನೂರು ಊರಿನ ಪೀಠದ ಮುತ್ತೇರಿರ್ಬೋದು, ಅದೇ ರೀತಿ ಈ ನಮ್ಮ RSSನ ವಕ್ತಾರಾಗಿ ಬಂದಂಥ ಇವತ್ತು ಏನು ಭಾಷಣ ಮಾಡಿದಂಥ ನಾಗಪ್ಪ ಸರ್ ಇರ್ಬೋದು, ಅದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಎಲ್ಲ ಸಮಿತಿಯ ಪದಾಧಿಕಾರಿಗಳಿರ್ಬೋದು, ಸದಸ್ಯರಿರ್ಬೋದು, ಅದೇ ರೀತಿ RS ಮುಖ್ಯಸ್ಥರಾದಂಥ R ನಾಗರಾಜ್ ಇರ್ಬೋದು, ನಮ್ಮ ಸಮಿತಿಯ ನೇಮಿನಾಥ್ ಜೈನ್ ಇರ್ಬೋದು, ಅದೇ ರೀತಿ ಬಡಶೇಶ್ವರ್ ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಹಗಲಿರಲೆಂಬುದೇ ರಾತ್ರಿ ಎಂಬುದೇ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಸಾಲಕ್ಕೆ
ಕಾರಣ ಆಗ್ಯದ. ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಾನು ಭಾಳಷ್ಟು ಹೇಳ್ತೀನಿ. ಯಾಕಂದ್ರೆ ಮೊನ್ನೆ ನಾವು ಪ್ರೆಸ್ ಮೀಟ್ ಮಾಡಿದಾಗ ಇದು ಎಲ್ಲ ಪತ್ರಿಕೆಗಳಲ್ಲೂ ಮತ್ತು ಎಲ್ಲ ಮೀಡಿಯಾ, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಮೀಡಿಯಾಲ್ಲೂ ಕೂಡ ಇವತ್ತು ಇದು ಪ್ರಚಾರ ಪಡಿಸೋದ್ರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಸೇರಿದಕ್ಕೆ ಇದು ಕಾರಣ ಆಯ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ನಮ್ಮ ಜಯನಗರ ಟ್ರಸ್ಟ್ ವತಿಯಿಂದ ಅಭಿನಂದನೆ ಹೇಳ್ತೀನಿ.